ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವಾಗ ಎಲ್ಲಿದ್ದೀನಿ ಅಂದರೆ ಕನಕಪುರದಲ್ಲಿದ್ದೀನಿ. ಕನಕಪುರದಲ್ಲಿ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀನಿ. ಮುತ್ತತ್ರಾಯಿ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಆಲ್ರೆಡಿ ಕನಕಪುರದಲ್ಲಿದ್ದೀವಿ. ನಮ್ಮ ಯಜಮಾನರು ಮತ್ತು ನನ್ನ ಇಬ್ಬರು, ದೊಡ್ಡವನು, ನನ್ನ ಮಗ, ಚಿಕ್ಕವನು ಇಬ್ಬರೂ ದೇವ್ರಿಗೆ ಹೂವು ತರಕ್ಕೆ ಹೋಗಿದ್ದಾರೆ. ನಾನು ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋದ್ಮೇಲೆ ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇನು ಪೂಜೆ ನಡೆಯುತ್ತೆ ಏನು ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಇಲ್ಲಿ ನೋಡಿ, ಇದು ನಾವು ಕನಕಪುರದಿಂದ ದೇವಸ್ಥಾನ, ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆವಾಗ ಇದು ವಿಡಿಯೋ ಮಾಡಿದ್ದು. ಬೈಕಲ್ಲೇ ಹೋಗಿದ್ವಿ, ಬೆಂಗಳೂರಿಂದನೂ ದೇವಸ್ಥಾನದವರೆಗೂ ಬೈಕಲ್ಲೇ ಹೋದ್ವಿ. ನೋಡಿ, ಇದು ನೋಡಿ, ಇದೇ ಮೆರವಣಿಗೆ ಹೇಳಿದ್ದು. ಇದು ಮುತ್ತತ್ರಾಯಿ ಸ್ವಾಮಿ ಇದು ದೇವಸ್ಥಾನ. ಇಲ್ಲಿ ಇದು ಮೆರವಣಿಗೆ ಮಾಡ್ತಾ ಇದ್ದಾರೆ. ದೇವ್ರದ್ದು ಪರ್ಸೆ ಥರ ದೇವಸ್ಥಾನ ಸುತ್ತಾರೆ. 3 ಪ್ರದಕ್ಷಿಣೆ ಹಾಕಿಬಿಟ್ಟು ಕರಿಯಣ ಕೆಂಚಣ್ಣ ಅಂತ ಹೇಳ್ತಾರಲ್ವ, ಅವ್ರನ್ನ ಕರ್ಕೊಬಂದು ದೂತರು ಅವ್ರಿಗೂ ಎಡೆ ಇಕ್ಕಿ ಎಲ್ಲ ಪೂಜೆ ಎಲ್ಲ ಮಾಡ್ತಾರೆ. ನೋಡಿ, ಇದು ದೇವಸ್ಥಾನ ಉಯ್ಯಾಲೆ ಥರ ತೂಗ್ತಾರಲ್ವ, ಆ ಥರ ಹಿಂದೆ ಬರೋದು ಮುಂದೆ ಹೋಗೋದು ಆ ಥರ ಮಾಡ್ತಾರೆ. ನಾನು ಜಾಸ್ತಿ ಏನು ಎಡಿಟ್ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಏನೇನು ಫೋಟೋ ನಾನು ಕ್ಯಾಪ್ಚರ್ ಮಾಡಿದ್ದೆ, ರೆಕಾರ್ಡ್ ಮಾಡಿದ್ದೆ ವಿಡಿಯೋನ, ಅದನ್ನು ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಇದು ಹೆಂಗಿದೆ ಹಾಗೆ ಹಾಕ್ತಾಯಿದ್ದೀನಿ. ನಾನು ಇದರಲ್ಲಿ ಯಾವುದೂ ಎಡಿಟ್ ಮಾಡಿಲ್ಲ, ಏನೂ ಮಾಡಿಲ್ಲ. ಇಲ್ಲಿ ಯಾವುದೇ ಪೂಜೆ ಹೇಗೆ ಮಾಡಿದ್ರು ಅದು ಪೂರ್ತಿ ವಿಡಿಯೋನ ಹಾಗೆ ಹಾಕಿದ್ದೀನಿ. ನೋಡಿ, ಇದು ಕೊನೆ ಶ್ರಾವಣದಲ್ಲಿ ನಡೆಯೋ ಪೂಜೆ ಇದು ಯಾವಾಗಲೂ. ನೋಡಿ, ಮುಂದೆ ಹೋಗ್ತಾರೆ, ಹಿಂದೆ ಬರ್ತಾರೆ ಎಲ್ಲನೂ. ಇದು ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಯಾಕೆಂದರೆ ಅಷ್ಟು ಸುತ್ತಮುತ್ತಲ ಊರಿನ ಹಳ್ಳಿ ಜನಗಳೆಲ್ಲ ಬಂದಿರ್ತಾರೆ. ಆಮೇಲೆ ಪೂಜೆ ಎಲ್ಲ ಆದಮೇಲೆ ಊಟ ಕೂಡ ಇಲ್ಲಿ ಏರ್ಪಡಿಸಿರ್ತಾರೆ. ಬಂದವರು ಹಾಗೆ ಹೋಗ್ಬಾರ್ದು ಅಂತ ಹೇಳ್ಬಿಟ್ಟು ಪೂಜೆ ಎಲ್ಲ ನೆರವೇರುತ್ತೆ. ಸುತ್ತಮುತ್ತಲಿನ ಜನಗಳೆಲ್ಲ ಬಂದಿರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ, 2 ಕಣ್ಣು ಸಾಲದು. ಅದೊಂದು ಅಪ್ಪಂದು ದೇವಸ್ಥಾನ ಸುತ್ತ ಮೆರವಣಿಗೆ ಮಾಡ್ಕೊಂಡು ಬರ್ತಾರಲ್ಲ, ಅದಂತೂ ನೋಡೋಕ್ಕೆ 2 ಕಣ್ಣು ಸಾಲದು. ನೋಡಿ, ಇವಾಗ ಪ್ರದಕ್ಷಿಣೆ ಆಗ್ತಾ ಇದ್ದಾರೆ ಎಲ್ಲ. ನಾವು ಹೋಗೋಷ್ಟರಲ್ಲಿ ಲೇಟ್ ಆಗಿಬಿಟ್ಟಿತ್ತು. ಆಗಲೇ ಅರ್ಧ ದೇವ್ರದ್ದು ಉತ್ಸವ ಎಲ್ಲ ನಡೆದಿತ್ತು. ನೋಡಿ, ಇಲ್ಲಿ ಕರಿಯಣ ಕೆಂಚಣ್ಣನ ಇಬ್ಬರು ಆಂಜನೇಯ ಸ್ವಾಮಿ ದೂತರನ್ನ ಕರ್ಕೊಂಬರ್ತಿದ್ದಾರೆ. ನೋಡಿ, ಇಲ್ಲಿ ನೋಡಿ ಕಾಣಿಸ್ತು ಅನ್ಸುತ್ತೆ. ನೋಡಿ, ಕರ್ಗಿದು ಕರ್ಕೊಂಡು ಹೋಗ್ತಾ ಇದ್ದಾರೆ ಎತ್ಕೊಂಡು. ನೋಡಿ, ಇಲ್ಲಿ ಹಿಂದೆ ಬರ್ತಿದ್ದೀರ, ಇಲ್ಲಿ ರೆಡ್ ಕಲರ್ ಇದೆಯಲ್ಲ, ಇದು ಕೆಂಚಣ್ಣ ಅಂತ ಹೇಳ್ತಾರೆ. ಮುಂದೆ ಹೋಯ್ತಾರಲ್ಲ ಅವಾಗಲೇ ಅವರು ಕರಿಯಣ್ಣ ದೇವ್ರನ್ನ ಎತ್ಕೊಂಡಿರೋರು. ನೋಡಿ,